ಇಂಥ ಒಂದು ಬಂಡ ಸರ್ಕಾರವನ್ನ ನೋಡ್ಲೇ ಇಲ್ಲ ನಾವು. ಒಂದು ರಾಜೀನಾಮೆಯನ್ನ ತೆಗೆದುಕೊಳ್ಳಿಕ್ಕೆ ಆಗದಲೇ ಇರುವಂತಹ ಸರ್ಕಾರ ಇದ್ರೆಷ್ಟು ಬಿಟ್ರೆಷ್ಟು. ಅಧ್ಯಕ್ಷರೇ ನೋಡಿ, ನಾವು ಶನಿವಾರ ಭಾನುವಾರ ಚರ್ಚೆ ಮಾಡಕ್ ಅವಕಾಶ ಕೊಟ್ಟಿದ್ರಿ. ಚರ್ಚೆ ಮಾಡಕ್ ಅವಕಾಶ, ಅವರು ಚರ್ಚೆ ಮಾಡಿ ಏನೋ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಅವರು ಅಂತ ತಿಳ್ಕೊಂಡಿದ್ರಿ. ಒಳ್ಳೆ ತೀರ್ಮಾನ ಮಾಡಿಲ್ಲ ನೀವು. ಒಬ್ಬ ವ್ಯಕ್ತಿಗೋಸ್ಕರ ನೀವು ಕೂತ್ಕೊಳ್ಳಪ್ಪ ನೀನು, ಮಾನ್ಯ ಸದಸ್ಯರುಗಳು, ಕೂತ್ಕೊಳ್ಳಪ್ಪ ನೀನು. ಶ್ರೀ ಪ್ರಭು ಬಿ ಚವ್ಹಾಣ್ ನೀವು ಈ ತರ ಮಾಡ್ತಾ ಇದ್ರೆ ಶ್ರೀ ಐಹೊಳೆ ಸಂವಿಧಾನ ವಿರೋಧಿ. ದುರ್ಯೋಧನ ಮಹಾಲಿಂಗಪ್ಪ ಈ ತರ ಮಾಡೋದ್ರಿಂದ ನೀವು ಸದನದ ಅಗೌರವ ಮಾಡ್ತಾ ಇದ್ದೀರಿ. 224 ವಿಷಯ ಇದಕ್ಕೆ ದಯವಿಟ್ಟು ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ದಲಿತರು 1 ಕೋಟಿ ಜನ ದಲಿತರಿದ್ದಾರೆ ಆಚೆ ಕಡೆ, ಅವ್ರ ಬಗ್ಗೆ ಆಲೋಚನೆ ಮಾಡಿ. ಹಣ ವಾಪಸ್ ತನ್ನಿ, 187 ಕೋಟಿ ವಾಪಸ್ ತನ್ನಿ, ಬಡವರಿಗೆ ಅದನ್ನ ಕೊಡಿ. ಬೇರೆ ದಲಿತರಿದ್ದಾರೆ, ಬೇಕಾದಷ್ಟು ಜನ ದಲಿತರಿದ್ದಾರೆ. ನಾಗೇಂದ್ರ ಒಬ್ಬನೇ ದಲಿತ ಅಲ್ಲ, ಬೇಕಾದಷ್ಟು ಜನ ದಲಿತರಿದ್ದಾರೆ. ಅವ್ರ ಮಂತ್ರಿ ಮಾಡಿ. ಅದು ಬಿಟ್ಬಿಟ್ಟು ಒಬ್ಬ ವ್ಯಕ್ತಿಗೋಸ್ಕರ ನೀವು ಈ ತರ ಸದನವನ್ನ ಹಾಳು ಮಾಡ್ತಾ ಇರೋದು ಒಳ್ಳೇದಲ್ಲ. ಸದನ ನಡೆಯಕ್ಕೆ ಅವಕಾಶ ಕೊಡಬೇಕು, ಹೊರಗಡೆ ಚರ್ಚೆ ಮಾಡಬೇಕು, ರೈಸ್ ಬಗ್ಗೆ ಚರ್ಚೆ ಮಾಡಬೇಕು. ದಯವಿಟ್ಟು ಅವಕಾಶ ಕೊಡಿ. ಇದು ಸರ್ಕಾರದ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಮಳೆ ಕೊರತೆ ಇದೆ, ರೈತರ ಸಮಸ್ಯೆ ಇದೆ, ನಾನಾ ಸಮಸ್ಯೆ ಇದೆ. ಆ ಸಮಸ್ಯೆ ಇವರಿಗೆ ರಾಜಕೀಯ ಅಧಿಕಾರ. ಅಧ್ಯಕ್ಷರೇ, ಇವತ್ತು ಅವಕಾಶ ಇದೆ, ಪರವಾಗಿಲ್ಲ, ಬಗ್ಗೆ ಚಿಂತೆ ಇಲ್ಲ. ಇವತ್ತು ಜನಗಳ ಹಿತವನ್ನ ಬಲಿ ಕೊಟ್ಟು ಈ ಸದನವನ್ನು ಕೂಡ ಹಾಳು ಮಾಡಿ ಇವತ್ತು ರಾಜ್ಯದ ಜನಗಳ ಆಶೀರ್ವಾದ ಇದ್ರೆ ಮಾಡಿ, ವಜಾ ಮಾಡಿ, ಚರ್ಚೆ ಮಾಡ್ತಾ ಸರ್ಕಾರದ ಡ್ಯೂಟಿ. ಇಟ್ ಇಸ್ ಅ ಡ್ಯೂಟಿ ಆಫ್ ದ ಗವರ್ಮೆಂಟ್. ಅಧಿವೇಶನ ನಡೆಯೋದು ಡ್ಯೂಟಿ ಆಫ್ ದ ಗವರ್ಮೆಂಟ್. ನಿಮ್ಮ ಡ್ಯೂಟಿ, ನಮ್ಮ ಡ್ಯೂಟಿ ಅಲ್ಲ. ನಿಮ್ಮ ಡ್ಯೂಟಿ ಅಧಿವೇಶನ ನಡೆಸುವಂತದ್ದು. ಸದನ ನಡೆಸುವಂತದ್ದು 21-8-2026 ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದಂತ ಮಾನ್ಯ ಸದಸ್ಯರುಗಳು ಶ್ರೀ ಪ್ರಭು ಬಿ ಚವ್ಹಾಣ್, ಅಧ್ಯಕ್ಷರೇ, ಐಹೊಳೆ ದುರ್ಯೋಧನ ಮಹಾಲಿಂಗಪ್ಪ, ಶ್ರೀ ವಿ ಸುನೀಲ್ ಕುಮಾರ್, ಚನ್ನಬಸಪ್ಪ ಚೆನ್ನಿ, CS ಶ್ರೀವಾಸ್ತವ್, ಗುರ್ಮೇಶ್ ಶೆಟ್ಟಿ, ಮಾನಪ್ಪ ಡಿ ವಜ್ಜಲ್, ವಿಠಲ್ ಸೋಮಣ್ಣ ಹಲ್ಗೇಕರ್, ಯಶ್ಪಾಲ್ ಎ ಸುವರ್ಣ, SR ವಿಶ್ವನಾಥ್, ಬಸನಗೌಡ ಆರ್ ಪಾಟೀಲ್, DK ವೆಂಕಟೇಶ್ವರ ರೆಡ್ಡಿ, ಮಹೇಶ್ ತೆಂಗಿನಕಾಯಿ, MR ಪಾಟೀಲ್, ಜಗದೀಶ್ ಶಿವಯ್ಯ ಗುಡಗಟ್ಟಿ, JT ಪಾಟೀಲ್, CC ಪಾಟೀಲ್, CK ರಾಮಮೂರ್ತಿ, ವಿಜೇಂದ್ರ ಯಡಿಯೂರಪ್ಪ, ಶ್ರೀ ಉಮಾನಾಥ್ ಕೋಟ್ಯಾನ್, JB ಜ್ಯೋತಿ ಗಣೇಶ್, ನಯನಾ ಮೋಟಮ್ಮ, ಶರತ್ ಕುಮಾರ್ ಬಚ್ಚೇಗೌಡ. ಅಧ್ಯಕ್ಷರೇ, ನಾವು ಮಾತಾಡಿದ್ರೆ